ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ತುಂಗಭದ್ರಾ ನದಿಯ ಸುಂದರ ತಟದಲ್ಲಿ ನೆಲೆಸಿರುವ ಪ್ರಸಿದ್ಧ ಮೊದಲಗತ್ತಿ ಶ್ರೀ ಆಂಜನೇಯ ಸ್ವಾಮಿಯ ಮಹಿಮೆ ಅಪಾರವಾಗಿದ್ದು, ದೇವಸ್ಥಾನಕ್ಕೆ ಬರುವ ಸಾವಿರಾರು ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುವ ಕಲ್ಪವೃಕ್ಷವಾಗಿ ತುಂಗಭದ್ರಾ ನದಿಗೆ ನೆರೆ ಬಂದು ತುಂಬಿ ಹರಿದಾಗ ನದಿಯ ನೀರು ಶ್ರೀ ಆಂಜನೇಯ ಸ್ವಾಮಿಯ ಪಾದಗಳನ್ನ ಸ್ಪರ್ಶಿಸಿ ಹರಿಯೋದು ಇಲ್ಲಿನ ಪ್ರಕೃತಿ ಸೌಂದರ್ಯ ಹಾಗೆ ದೈವಿಕ ಮಹಿಮೆಗೆ ಸಾಕ್ಷಿಯಾಗಿದೆ. ದೇವಸ್ಥಾನವು ನದಿಯ ದಂಡೆಯಲ್ಲೇ ಇರೋದ್ರಿಂದ ಪೀಡೆ ಹಾಗೆ ದುಷ್ಟ ಶಕ್ತಿಗಳ ನಿವಾರಣೆ ದೂರಗಳಿಂದ ಭಕ್ತರು ಆಗಮಿಸಿ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ. ಶನಿವಾರದಂದು ವಿಜಯನಗರ ಸೇರಿದಂತೆ ನೆರೆಹೊರೆಯ ವಿವಿಧ ಜಿಲ್ಲೆಗಳಿಂದ ಭಕ್ತಿ ಸಾಗರವೇ ತಂಡೋಪತಂಡವಾಗಿ ಹರಿದು ಬಂದು ಸ್ವಾಮಿಯ ದರ್ಶನವನ್ನ ಪಡೆದು ಧನ್ಯತೆಯನ್ನ ಮೆರೆಯುತ್ತೆ. ಇನ್ನು ಈ ಪುಣ್ಯಕ್ಷೇತ್ರದ ಮತ್ತೊಂದು ವಿಶೇಷವೆಂದರೆ ಇಲ್ಲಿ ಒಂದೇ ದಿನ ಅತ್ಯಂತ ವೈಭವಯುತವಾಗಿ ನೆರವೇರುವ ವಿಶೇಷ ಕಾರ್ತಿಕ ದೀಪೋತ್ಸವ ಹಾಗೆ ತೇರು ಜಾತ್ರಾ ಮಹೋತ್ಸವ. ಒಂದೇ ದಿನ ನಡೆಯುವ ಈ ಅಪರೂಪದ ವೈಭವವನ್ನ ಕಣ್ತುಂಬಿಕೊಳ್ಳೋಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಿರ್ತಾರೆ. ಎಸ್ ವೀಕ್ಷಕರೇ, ಇವತ್ತು ನಾವು ಒಂದು ಭಕ್ತಿ ಭಾರವಾಗಿರ್ತಕ್ಕಂಥ ಸ್ಥಳದಲ್ಲಿದ್ದೇವೆ. ನಾವು ಹೂವಿನ ಹಡಗಲಿ ತಾಲೂಕಿನ ಒಂದು ಐತಿಹಾಸಿಕ ದೇವಸ್ಥಾನ ಅಂತಂದೇ ಹೇಳ್ಬೋದು. ಈಗ ಮೊದಲಗಟ್ಟಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀವಿ. ಇವತ್ತು ಶನಿವಾರ ಆಗಿರೋದ್ರಿಂದ ಭಾಳಷ್ಟು ಭಕ್ತಾದಿಗಳು ಇಲ್ಲಿ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದು ಹೆಚ್ಚಿನ ಮಟ್ಟದಲ್ಲಿ ಬರ್ತಾ ಇದ್ದಾರೆ ಅಂತಂದೇ ಹೇಳ್ಬೋದು. ಯಾಕೆ ಅಂತಂದರೆ ಈ ಆಂಜನೇಯ ಒಂದು ದೇವಸ್ಥಾನವು ಬಹಳ ಪವಾಡ ಪುರುಷರಾಗಿ ಇಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ದೇವಸ್ಥಾನದ ಹತ್ತಿರವೇ ಏನು ನೋಡ್ತಾ ಇರ್ಬೋದು, ತುಂಗಭದ್ರಾ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಇದೇ ತುಂಗಭದ್ರಾ ತಟದಲ್ಲಿ ಶ್ರೀ ಆಂಜನೇಯನ ದೇವಸ್ಥಾನದ ಒಂದು ದೇವಸ್ಥಾನ ಇದೆ. ಇದು ಭಾಳಷ್ಟು ಭಕ್ತಿಪೂರ್ವಕವಾಗಿ ಧಾರ್ಮಿಕ ಕೇಂದ್ರವಾಗಿ ಈ ದೇವಸ್ಥಾನವು ಭಾಳಷ್ಟು ವಿಜೃಂಭಣೆಯಿಂದ ಇಲ್ಲಿ ಜಾತ್ರೆಗಳಾಗಿರ್ಬೋದು, ಬಂದಿರತಕ್ಕಂಥ ಭಕ್ತರ ಕಷ್ಟಗಳನ್ನು ನಿವಾರಿಸಲು ಶ್ರೀ ಆಂಜನೇಯ ಸ್ವಾಮಿ ಇಲ್ಲಿ ನೆಲೆಸಿದ್ದಾನೆ ಅಂತಂದೇ ಹೇಳ್ಬೋದು. ಈಗ ನೋಡ್ತಾ ಇರ್ಬೋದು, ಒಂದು ಭವ್ಯವಾದ ಇಲ್ಲಿ ದೇವಸ್ಥಾನ ಅಂತಂದೇ ಹೇಳ್ಬೋದು. ಯಾಕೆ ಅಂತಂದರೆ ತುಂಗಭದ್ರಾ ತಟದಲ್ಲಿ ದೇವಸ್ಥಾನದ ಒಳಗಡೆ ಸಹ ನೀರು ಬರುವ ಒಂದೊಂದು ಸಂದರ್ಭದಲ್ಲಿ ಭಾಳಷ್ಟು ಸಂದರ್ಭಗಳಲ್ಲಿ ಏನು ದೇವಸ್ಥಾನದ ಒಳಗಡೆ ಸಹಿತ ತುಂಗಭದ್ರಾ ನೀರು ಹರಿದು ಬರ್ತಾ ಇದೆ. ಯಾಕೆ ಅಂತಂದರೆ ಭಾಳ ವರ್ಷಗಳ ಕೆಳಗೆ, ಈಗ ಭಾಳ ದಿವಸದ ಕೆಳಗಡೆ ಏನು ತುಂಗಭದ್ರಾ ತಟದಿಂದ ಈಗ ನೋಡ್ತಾ ಇರ್ಬೋದು, ಇಲ್ಲಿ ಭಾಳಷ್ಟು ಏನು ಧಾರ್ಮಿಕ ದತ್ತ ಇಲಾಖೆಯವರು, ಏಕೆಂದರೆ ಧಾರ್ಮಿಕ ದತ್ತ ಇಲಾಖೆಯವರು ಇಲ್ಲಿಂದ ಯಾರೂ ಸಹ ಆದೇಶವನ್ನು ಈಗ ಧಾರ್ಮಿಕ ದತ್ತ ಇಲಾಖೆಯವರು ಪೂರ್ಣ ರೀತಿಯಾಗಿ ಕೈಗೊಂಡಿರ್ತಾರೆ ಅಂತಂದೇ ಹೇಳ್ಬೋದು. ಯಾಕೆ ಅಂತಂದರೆ ಈಗಾಗಲೇ ಭಾಳಷ್ಟು ನೀರು ತುಂಗಭದ್ರಾ ತಟಕ್ಕೆ ಹರಿದು ಬರ್ತಾ ಇದೆ. ಈ ದೇವಸ್ಥಾನದ ಭಕ್ತರು ನದಿಗೆ ಇಳಿಬಾರ್ದು ಅನ್ನೋ ಆದೇಶ ಹೊರಡಿಸಿದ್ದಾರೆ. ಅದು ಧಾರ್ಮಿಕ ದತ್ತ ಇಲಾಖೆಯವರು ಯಾವ ರೀತಿಯಾಗಿ ಕಾಪಾಡಿಕೊಂಡ ಇದ್ದಾರೆ ಅಂತಂದು ಹೇಳ್ತಾ ಹೋಗ್ತೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ನಾನು ಬಸವರಾಜ್ ಕುಮಾರ್, ವಿಜಯನಗರ.